Hello children. So today's class we are going to know about chapter 6, Rise of Jainism and Buddhism. So in this chapter you learn about the background of the rise of Jainism and Buddhism, the principles of Jainism and Buddhism, the spread of Jainism and Buddhism. You know, India is a land of many cultures and religions. So, ಏನು ಒಂದು ಇಂಡಿಯಾ ಲ್ಯಾಂಡ್ ಆಫ್ ಕಲ್ಚರ್ ಮತ್ತು ಧರ್ಮ, ನಾನಾ ರೀತಿಯ ಧರ್ಮ ಒಂದು ಕಲ್ಚರ್ಸ್ ಇದೆ ಅಂತ ಗೊತ್ತಿದೆ. ಸೊ ದಿಸ್ ಡೈವರ್ಸ್ ಕಲ್ಚರ್ ಈಸ್ ನರಿಶ್ಡ್ ಬೈ ವೇರಿಯಸ್ ರಿಲಿಜಿಯನ್ಸ್. ಸೊ ವೇರಿಯಸ್ ರಿಲಿಜಿಯನ್ಸಿಂದ ಈ ಎಲ್ಲ ಒಂದು ಕಲ್ಚರು ನರಿಶ್ ಆಗಿದೆ. ಸೊ ಆಫ್ ದಿಸ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆರ್ ದ ಇಂಪಾರ್ಟೆಂಟ್ ರಿಲಿಜಿಯನ್ಸ್. ದೇ ಎಮರ್ಜ್ ಡ್ಯೂರಿಂಗ್ 6th century BC in the mid region of river Ganga plain. So ಇದು ಎಲ್ಲಿ ಎಮರ್ಜ್ ಆಯಿತು ಅಂದರೆ ಇನ್ ದ ರೀಜನ್ ಆಫ್ ಗಂಗಾ. ಬುದ್ಧ ಆ್ಯಂಡ್ ಮಹಾವೀರ preached peace, non-violence, tolerance and human values which are the essence of plural cultures. So Buddha, the founder of Buddhism, Mahavira, the founder of Jainism, were preached peace, shanti, non-violence, ahimsa, tolerance towards others and human values. What are human values? So the reason for the emergence of these religions were in contemporary social and political system. So now we know what are the reasons for the rise of Jainism and Buddhism. ಕಾರಣ ಏನು, ಯಾಕೆ ಈ ಒಂದು ಜೈನಿಸಮ್ ಬುದ್ಧಿಸಮ್ ಹುಟ್ಕೊಂತು? ಸೊ ಒಂದು 6th century ಅಂತ ತಿಳ್ಕೊಳ್ಳೋಣ. You know, during 6th century BCE, Indian society was divided into basis on Varnas. ಸೊ ವರ್ಣ ಬೇಸಿಸ್ ಮೇಲೆ ನಮ್ಮ ಒಂದು ಭಾರತದ ಸಮಾಜ ಡಿವೈಡ್ ಆಗಿತ್ತು. ಸೊ ಇಲ್ಲಿ 4 ವರ್ಣಾಸ್ ಇತ್ತು. ವರ್ಣಾಸ್ ಲೈಕ್ ಬ್ರಾಹ್ಮಿಣ್, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಬ್ರಾಹ್ಮಿಣು ಒಂದು ಪ್ರೀಸ್ಟ್ ಯಜ್ಞಯಾಗಗಳನ್ನು ಮಾಡ್ತಾಯಿದ್ರು, ಸೆರೆಮೋನಿಯಲ್, ರೀಜನಲ್, ರಿಲಿಜಿಯಸ್ ರಿಚುವಲ್ಸ್ನ ಮಾಡ್ತಾಯಿದ್ರು. ಸೊ ದೇರ್ ಹ್ಯಾವಿಂಗ್ ರೈಟ್ ಟು ರಿಸೀವ್ ಗಿಫ್ಟ್ ಆ್ಯಂಡ್ ಪೇಮೆಂಟ್. And the second one is Kshatriyas, who is perform the role of the ruling class ಅಂತ ಹೇಳ್ತೀವಿ. Kshatriyas ruling class. ಸೊ ಅಕಾರ್ಡಿಂಗ್ ಟು ದ ಇಯಾರ್ಚಿ ಕರ್ಮಾನುಗತ ಅಥವಾ ವರ್ಗ ಶ್ರೇಣಿಯ ಮೇಲೆ ಅವರು ಒಂದು ಏನಾಗ್ತಾಯಿತ್ತು, ರೂಲಿಂಗ್ ಕ್ಲಾಸ್ ಇರ್ತಾಯಿತ್ತು. ಸೊ ದೇ ವೇರ್ ಸಸ್ಟೈನಿಂಗ್ ಬೈ ಟ್ಯಾಕ್ಸಿಂಗ್ ದ ಫಾರ್ಮರ್ಸ್. ಸೊ ಹೇಗೆ ಅವರು ಸಸ್ಟೈನ್ ಅಂದರೆ ಜೀವನ ನಡೆಸ್ತಾಯಿದ್ರು, ಹೇಗೆ ಇರ್ತಾಯಿದ್ರು ಅಂದರೆ ಬೈ ಟ್ಯಾಕ್ಸಿಂಗ್ ದ ಫಾರ್ಮರ್ಸ್, ತೆರಿಗೆ ಹಾಕೋದು, ಫಾರ್ಮರ್ಸ್ ಮೇಲೆ ತೆರಿಗೆ ಹಾಕೋದ್ರ ಮೂಲಕ ಅವರು ಜೀವನ ನಡೆಸ್ತಾಯಿದ್ರು. ದೋ ವೈಶ್ಯಾಸ್ ಹೂ ವೇರ್ ಎಂಗೇಜ್ಡ್ ಇನ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಬಿಸ್ನೆಸ್ ವೇರ್ ಆಲ್ಸೋ ಕಾಲ್ಡ್ ಎಸ್ ಟ್ವೈಸ್ ಬಾರ್ನ್, ದ್ವಿಜ ಅಂತ ಕರೀತಾರೆ, ಟ್ವೈಸ್ ಬಾರ್ನ್ ಅಂತ ವೈಶ್ಯಾಸ್ನ. ಸೊ ಅವರು ಅನಿಮಲ್ ಹಸ್ಬೆಂಡ್ರಿ ಮತ್ತು ಬಿಸ್ನೆಸ್ ಮಾಡ್ತಾಯಿದ್ರು, ಆದರೂ ಅವ್ರನ್ನ ಟ್ವೈಸ್ ಬಾರ್ನ್ ಅಂತ ಕರೀತಾಯಿದ್ರು. ಸೊ ಸರ್ಟನ್ ಪ್ರಾಹಿಬಿಷನ್ಸನ್ನು ಅವ್ರ ಮೇಲೆ ಆಗ್ತಾಯಿದ್ರು. ಸೊ ಲಾಸ್ಟ್ ವಿ ಕ್ಯಾನ್ ಸಿ ಶೂದ್ರಾಸ್, ದೇ ಆರ್ ದ ಲೇಬರ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್ ಅಂತೆ. ಸೊ ಆಲ್ ದ ಸ್ಟೇಟಸ್ ಆ್ಯಂಡ್ ಫೆಸಿಲಿಟೀಸ್ ಆಫ್ ದ ಸೊಸೈಟಿ ವೇರ್ ರಿಸರ್ವ್ಡ್ ಇನ್ ದ ಅಪ್ಪರ್ ವರ್ಣಾಸ್ ಓನ್ಲಿ. ಸೊ ಏನು ಸ್ಟೇಟಸ್ ಇತ್ತು, ಫೆಸಿಲಿಟೀಸ್ ಇತ್ತು, ಸೊ ಅದೆಲ್ಲ ಬರೀ ಅಪ್ಪರ್ ವರ್ಣಾಸಿಗೆ ಮಾತ್ರ ಇತ್ತು. ಆ್ಯಂಡ್ ವುಮೆನ್ ಅಲಾಂಗ್ ವಿತ್ ಶೂದ್ರಾಸ್ ವೇರ್ ಕನ್ಸಿಡರ್ ಆ್ಯಸ್ ಪ್ರೊಫೇನ್. ವುಮೆನ್ಸನ್ನ ಪ್ರೊಫೇನ್ ಅಂತ ಕರೀತಾರೆ, ಕೆಟ್ಟೋರು, ಸುಳ್ಳು ಹೇಳ್ತಾರೆ, ಆ ರೀತಿ ಲೈಯರ್ಸ್ ಅಂತ. ಸೊ ದಿಸ್ ವರ್ಣ ಬೇಸ್ ಸೊಸೈಟಿ ಕ್ರಿಯೇಟೆಡ್ ಟೆನ್ಷನ್ ಆ್ಯಂಡ್ ಕಂಪ್ಲೇಂಟ್ಸ್ ಅಮಾಂಗ್ ದ ಕಮ್ಯುನಿಟಿ. ಸೊ ಈ ರೀತಿಯಾದ ಒಂದು ವರ್ಣ ಬೇಸು ಒಂದು ಸಮಾಜದಲ್ಲಿ ಏನಾಯಿತು, ಒಂದು ಟೆನ್ಷನ್ನ ಕ್ರಿಯೇಟ್ ಮಾಡುತ್ತೆ, ಕಂಪ್ಲೇಂಟ್ಸನ್ನು ಕ್ರಿಯೇಟ್ ಮಾಡುತ್ತೆ ಅವರ ಒಂದು ಕಮ್ಯುನಿಟೀಸಲ್ಲಿ. ಸೊ ಈ ಒಂದು ಟೈಮಲ್ಲಿ ಗೌತಮ ಬುದ್ಧ ಮತ್ತು ಮಹಾವೀರ ಒಂದು ನ್ಯೂ ಹೋಪ್ಸ್ ಇಟ್ಕೊಂಡು ಈ ಒಂದು ಟೀಚಿಂಗ್ಸ್ನ ಮಾಡ್ತಾರೆ. ಜೈನಿಸಮ್ ಮತ್ತು ಬುದ್ಧಿಸಮು ಹುಟ್ಕೊಳುತ್ತೆ ಈ ಒಂದು ಕಾರಣಕ್ಕೆ. ಸೊ ಇನ್ ದ ಮೋಸ್ಟ್ ಏನ್ಷಿಯಂಟ್ ಟೈಮ್ ದ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ರೈಸ್ ಇನ್ ದ ಫುಡ್ ಪ್ರೊಡಕ್ಷನ್ ಪ್ಲೇ ಎ ಮೇಜರ್ ರೋಲ್. ಸೊ ನಿಮಗೆ ಗೊತ್ತಿದೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ನು ಒಂದು ಫುಡ್ ಪ್ರೊಡಕ್ಷನ್ಗೆ ಸೊ ಒಂದು ರೈಸ್ ಆಗ್ತಾಯಿತ್ತು, ಮೇಜರ್ ರೋಲನ್ನು ಪಡೀತಾಯಿತ್ತು. ಸೊ ಅಕಾರ್ಡಿಂಗ್ ಟು ದ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಸಿಸ್ಟಮ್. ಬಟ್ ದೆರ್ ಇಸ್ ಎ ರೀಸನ್. ಸೊ ದಿಸ್ ಈಸ್ ಆಲ್ಸೋ ಎ ರೀಸನ್ ಫಾರ್ ದ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಬೈ ದ ಟೈಮ್ ದ ಈಸ್ಟ್ ಆಫ್ ಪ್ರೆಸೆಂಟ್ ಉತ್ತರ ಪ್ರದೇಶ್, ಸೊ ಏನು ಇವಾಗ ಈಸ್ಟ್ ಆಫ್ ಉತ್ತರ ಪ್ರದೇಶ್ ಇದೆಯಲ್ಲ ರೀಜನ್, ನಾರ್ತ್ ಆ್ಯಂಡ್ ಸೌತ್ ಆಫ್ ಪ್ರೆಸೆಂಟ್ ಬಿಹಾರ್ ವೇರ್ ವಿಟ್ನೆಸ್ಸಿಂಗ್ ಎಮರ್ಜೆನ್ಸ್ ಆಫ್ ನ್ಯೂ ಎಕನಾಮಿಕ್ ಸ್ಟ್ರಕ್ಚರ್ ಬೇಸ್ಡ್ ಆನ್ ನ್ಯೂ ಅಗ್ರಿಕಲ್ಚರ್. ಸೊ ಇಲ್ಲಿ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಒಂದು ಹೊಸ ಒಂದು ಎಕನಾಮಿಕ್ ಸ್ಟ್ರಕ್ಚರು ಒಂದು ನ್ಯೂ ಅಗ್ರಿಕಲ್ಚರ್ ಬೇಸ್ ಮೇಲೆ ವಿಟ್ನೆಸ್ ಆಗುತ್ತೆ.
ಸೊ ಅಲ್ಲಿ 5th BCE ಐರನ್ ಇಂಪ್ಲಿಮೆಂಟ್ಸ್ ಕೇಮ್ ಟು ಯೂಸ್. ಐರನ್ ಇಂಪ್ಲಿಮೆಂಟ್ಸು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಐರನ್ ಬ್ಲೇಡ್ಸ್ ಇರ್ಬೋದು, ಪ್ಲೋಸು, ನೇಗ್ಲು. ಸೊ ಆಕ್ಸನ್ ಏನು ಒಂದು ಎತ್ತುಗಳಿಂದ ನೀವು ಏನು ಒಂದು ಉಳೋ ಒಂದು ಏನು ನೀವು ನೋಡಿದ್ದೀರ ಅಲ್ವಾ ನೇಗ್ಲನ್ನು. ಸೊ ಇದರಿಂದ ಏನಾಯಿತು, ಇಂಪ್ರೂವ್ಡ್ ಪ್ರೊಡಕ್ಷನ್, ಫುಡ್ ಪ್ರೊಡಕ್ಷನ್ ಇಂಪ್ರೂವ್ ಆಯಿತು. ಸೊ ಯೂಸ್ ಆಫ್ ಆಕ್ಸ್ ಇನ್ಎವಿಟಬಲ್, ಎತ್ತುಗಳನ್ನು ಯೂಸ್ ಮಾಡೋದು ಜಾಸ್ತಿ ಆಯಿತು. ಸೊ ದ ಆಕ್ಸನ್ ವೇರ್ ಸ್ಯಾಕ್ರಿಫೈಡ್ ಡ್ಯೂರಿಂಗ್ ರಿಲಿಜಿಯಸ್ ರಿಚುವಲ್ಸ್ ವೈಲ್ ಬ್ರಾಡ್ ಡೌನ್ ದೇರ್ ನಂಬರ್. ಸೊ ಇಲ್ಲಿ ಆಕ್ಸನ್ ಏನಿರ್ತಾ ಇತ್ತು ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದಂತೆ ರಿಲಿಜಿಯಸ್ ರಿಚುವಲ್ಸಲ್ಲಿ. ಸೊ ಅದರಿಂದ ಏನಾಯಿತು, ಆ ಒಂದು ಆಕ್ಸನ್ ಏನಿರ್ತಾಯಿತ್ತು ಅದರ ನಂಬರ್ ರಿಡ್ಯೂಸ್ ಆಗ್ತಾ ಬಂತು. ಸೊ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಬೋತ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ರಿಜೆಕ್ಟೆಡ್ ಅನಿಮಲ್ ಸ್ಯಾಕ್ರಿಫೈಸ್. ಸೊ ಈ ಒಂದು ಟೈಮಲ್ಲಿ ಜೈನಿಸಮ್ ಮತ್ತು ಬುದ್ಧಿಸಮ್ ಏನು ಮಾಡುತ್ತೆ, ಅನಿಮಲ್ ಸ್ಯಾಕ್ರಿಫೈಸ್ನ ರಿಜೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಅಡ್ವೊಕೇಟ್ ಮಾಡೋದೆ ನಾನ್ ವೈಲೆನ್ಸ್, ಪ್ರಾಣಿಯ ಒಂದು ಹಿಂಸೆ ಮಾಡಬಾರ್ದು ಅಂಥೇಳಿ ಏನು ಮಾಡ್ತಾರೆ, ಅಡ್ವೊಕೇಟ್ ಮಾಡ್ತಾರೆ. ಸೊ ಇಲ್ಲಿ ಒಂದು ವಿಸಿಬಲ್, ಎ ನ್ಯೂ ಓ ಬಿಕೇಮ್ ವಿಸಿಬಲ್ ಟು ಪೀಪಲ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದ ರೈಸಿಂಗ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. So during this period, cities like Kausambi, Kushinagar, Varanasi and Vaishali, Rajagruha, Tiranda cities in Bihar came into prominence. Artisans and business people came to settle here. So ಈ ಸಿಟೀಸ್ ಎಲ್ಲ ಗ್ರೋ ಆಯಿತು. ಸೊ ಅಲ್ಲಿ ಆರ್ಟಿಷನ್ಸು, ಬಿಸ್ನೆಸ್ ವ್ಯಾಪಾರಿಗಳು ಉಟ್ಕೊಂಡ್ರು ಮತ್ತು ಅಲ್ಲೇ ಸೆಟ್ಲ್ ಆಗಿ ಸ್ಟಾರ್ಟ್ ಆಗ್ತಾರೆ. ಕಾಯಿನ್ಸ್ ವೇರ್ ಯೂಸ್ಡ್ ಆ್ಯಸ್ ಎ ಮೀನ್ಸ್ ಆಫ್ ಎಕ್ಸ್ಚೇಂಜ್. ಸೊ ಫಸ್ಟ್ ಟೈಮು ಕಾಯಿನ್ಸನ್ನು ಯೂಸ್ ಮಾಡ್ತಾರೆ ಎಕ್ಸ್ಚೇಂಜ್ ಮಾಡೋದಕ್ಕೆ. So the Vaishyas were placed in the third place in the Varna system, commanded no respect from the society. So Vaishyas ಏನಿದ್ರು ಬಿಸ್ನೆಸ್ ಪರ್ಸನ್ಸ್ ಏನಂತ ಕರಿತಾ ಇದ್ರು, ಏನು ವರ್ಣ ಸಿಸ್ಟಮಲ್ಲಿ ಥರ್ಡ್ ಪ್ಲೇಸಲ್ಲಿದ್ದರು, ಅವ್ರಿಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇರಲಿಲ್ಲ ಸಮಾಜದಲ್ಲಿ. ಸೊ ಈ ಒಂದು ಇನ್ ಆರ್ಡರ್ ಟು ಎಸ್ಕೇಪ್ ಫ್ರಮ್ ಲಿಮಿಟೇಷನ್ enforced by the Vedic religion on the social status, the business class supported the Jainism and Buddhism, which rejected Varna system. ಸೊ ಇಲ್ಲಿ ಬಿಸ್ನೆಸ್ ಮೆನ್ಸ್ಗೆ ಏನು ವೈಶ್ಯಾಸ್ ಏನಿದ್ರು ಅವ್ರಿಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇರ್ತಾ ಇರಲಿಲ್ಲ ಸಮಾಜದಲ್ಲಿ. ಸೊ ಅವರ ಒಂದು ಸೋಷಿಯಲ್ ಸ್ಟೇಟಸ್ಗೆ ಏನು ಒಂದು ವೇದಿಕ್ ರಿಲಿಜಿಯನ್ ಒಂದು ಲಿಮಿಟೇಷನ್ಸ್ನ ಮಾಡ್ತಾಯಿತ್ತು. ಸೊ ಅದಕ್ಕೆ ಬಿಸ್ನೆಸ್ ಕ್ಲಾಸ್ ಪೀಪಲ್ಸ್ ಏನು ಮಾಡ್ತಾರೆ, ಜೈನಿಸಮ್ ಮತ್ತು ಬುದ್ಧಿಸಮ್ಗೆ ಸಪೋರ್ಟ್ ಮಾಡ್ತಾರೆ ಬೈ ರಿಜೆಕ್ಟಿಂಗ್ ವರ್ಣ ಸಿಸ್ಟಮ್. ಸೊ ಅನದರ್ ಒನ್ ಈಸ್ ಮೇಜರ್ ಚೇಂಜಸ್ ಟುಕ್ ಪ್ಲೇಸ್ ಇನ್ ಪೊಲಿಟಿಕಲ್ ಸಿಸ್ಟಮ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ reason for the rise of new religion, that is Janapadas and Mahajanapadas in the river Ganga plains were getting to transfer into kingship. ಸೊ ರಾಜರು ಭಾಳ ಒಂದು ರಾಜ್ಯದ ಒಂದು ನೇತೃತ್ವದಲ್ಲಿ ಆಳ್ವಿಕೆ ನಡೆಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜನಪದಾಸ್ ಆ್ಯಂಡ್ ಮಹಾಜನಪದಾಸ್. ಇಲ್ಲಿ ದ ನ್ಯೂ ಕಿಂಗ್ಸ್ ಫ್ರಮ್ ದಿಸ್ ಜನಪದಾಸ್ ವೇರ್ ಲುಕ್ಕಿಂಗ್ ಫಾರ್ ಎ ವೇ ಔಟ್ ಟು ಬ್ರೇಕ್ ದ ಎಜಿಮೊನಿ ಆಫ್ ದ ವೇದಿಕ್ ರಿಲಿಜಿಯನ್. ಸೊ ಇಲ್ಲಿ ಜನಪದಾಸ್ ಏನಿದ್ರು, ಈ ಒಂದು ಎಜಿಮೊನಿ ಏನಿತ್ತು, ಒಂದು ವೇದಿಕ್ ರಿಲಿಜಿಯನ್ನ ಒಂದು ಏನು ಹೇಳ್ತೀವಿ, ಏನು ಒಂದು ಎನ್ಫೋರ್ಸ್ ಮಾಡ್ತಾಯಿತ್ತು, ಒಂದು ಒತ್ತಡನ ಆಗ್ತಾಯಿತ್ತು, ಅದರಿಂದ ಹೊರ ಬರಬೇಕು ಅಂತ ಏನು ನೋಡ್ತಾಯಿದ್ರು ಜನಪದಾಸ್. ಸೊ ಅಕ್ಸೆಪ್ಟೆಡ್ ದ ಫಿಲಾಸಫಿ ಬುದ್ಧ ಮಹಾವೀರ. ಸೊ ಈ ಜನಪದಾಸ್ ಏನು ಮಾಡ್ತಾರೆ, ಆ ವೇದಿಕ್ ರಿಲಿಜಿಯನಿಂದ ಹೊರ ಬರಬೇಕು ಅಂತ ನೋಡ್ತಾ ಇರ್ತಾರೆ, ಅದರಿಂದ ಬ್ರೇಕ್ ಆಗಬೇಕು ಅಂತ. ಸೊ ಅವರು ಸಹ ಏನು ಮಾಡ್ತಾರೆ, ಏನು ಒಂದು ಬುದ್ಧ ಮತ್ತು ಮಹಾವೀರನ ಒಂದು ಫಿಲಾಸಫಿನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರೀಚ್ ದ ಫ್ಯುಟಿಲಿಟಿ ಆಫ್ ವಾರ್ ಆ್ಯಂಡ್ ಸಪೋರ್ಟೆಡ್ ನಾನ್ ವೈಲೆನ್ಸ್. ಯುದ್ಧ ಬೇಡ, ಎಲ್ಲ ಶಾಂತಿಯಿಂದ ಇರೋಣ ಅಂತ ಪ್ರೀಚ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್, ದಟ್ ಈಸ್ ಅನದರ್ ರೀಸನ್. ಸೊ ದ ರಿಲಿಜಿಯನ್ಸ್ ಆಫ್ ಬುದ್ಧ ಆ್ಯಂಡ್ ಮಹಾವೀರ ಐಡೆಂಟಿಫೈಡ್ ದ ಡಿಸೈರ್ ಆಫ್ ದ ಮೇನ್ ರೀಸನ್ ಫಾರ್ ಆಲ್ ದ ಹ್ಯೂಮನ್ ಹಾರ್ಡ್ಶಿಪ್. ದೇ ಗೇವ್ ಎ ಕಾಲ್ ಟು ಓವರ್ಕಮ್ ದೆಮ್, ಸಪೋರ್ಟೆಡ್ ದ ಸಿಂಪಲ್ ಲಿವಿಂಗ್ ವಿತೌಟ್ ಅಕ್ಯುಮುಲೇಷನ್ ಟು ಮಚ್ ಆಫ್ ವೆಲ್ತ್. So they rejected luxurious life, advocated peaceful and moral life. Instead of Sanskrit, they preached the people in their own languages like Pali and Prakrit. So ಏನು ಒಂದು ಸಂಸ್ಕೃತನ ಯೂಸ್ ಮಾಡ್ತಾಯಿದ್ರು, ಅದ್ರ ಬದಲು ಒಂದು ಓನ್ ಲ್ಯಾಂಗ್ವೇಜಸ್ ಏನಿದ್ದು ಭಾಷೆ ಪಾಲಿ ಮತ್ತು ಪರ್ಕೃತ್ ಲ್ಯಾಂಗ್ವೇಜಸ್ಸಲ್ಲಿ ಪ್ರೀಚ್ ಮಾಡೋರು, ಪೀಪಲ್ಸ್ ಲ್ಯಾಂಗ್ವೇಜಸ್ಸಲ್ಲಿ. ಸೊ ದೇ ಆಫರ್ ನ್ಯೂ ಪಾತ್ ಟು ದ ಪೀಪಲ್ ಬೈ ರಿಜೆಕ್ಟಿಂಗ್ ದ ವೇದಿಕ್ ರಿಲಿಜಿಯನ್. ಸೊ ಒಂದು ಒಳ್ಳೆ ನ್ಯೂ ಪಾತ್ ಅಂದ್ರೇನು, ಬೇರೆ ಒಂದು ದಾರಿನ ಹುಡುಕೊಡ್ತಾರೆ ಜನರಿಗೆ ಒಂದು ವೇದಿಕ್ ರಿಲಿಜನನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ. ಸೊ ದಿಸ್ ಆರ್ ದ ರೀಸನ್ಸ್ ಹೌ ದ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ನೌ ವಿ ನೋ ಅಬೌಟ್ ಜೈನಿಸಮ್. is one of the ancient religion. So Jainism is one of the ancient religions. The Jains believed in the existence of 24 ತೀರ್ಥಂಕರ. ಸೊ ಅವರು ಯಾವುದ್ರಲ್ಲಿ ಬಿಲೀವ್ ಮಾಡಿದರು, 24 ತೀರ್ಥಂಕರಸಲ್ಲಿ ಬಿಲೀವ್ ಮಾಡಿದರು.
Rishabha was the first Tirthankara. So who was the first Tirthankara? Rishabha. Rishabha was the first Tirthankara. Whereas Pashvanatha was the 23rd Tirthankara. Pashvanatha, 23rd Tirthankara. Pashvanatha was born as the son of King Ashwasena in the 8th century BC. So Pashvanatha ರಾಜನ ಮಗನಾಗಿ ಹುಟ್ಟಿರ್ತಾನೆ. ಯಾವ ಒಂದು ರಾಜ? ಅಶ್ವಸೇನ, 8ನೇ ಶತಮಾನದಲ್ಲಿ. And he believed to renounce all luxury and indulgence and attain immortality. ಸೊ ಅವರು ಏನು ಒಂದು ಲಕ್ಸುರಿ ರಾಜರಂದರೆ ಹೇಗಿರ್ತಾರೆ ನೋಡ್ತೀರಾ, ಅದನ್ನೆಲ್ಲ ಬಿಟ್ಟು ಅವನು ಸನ್ಯಾಸಿ ಆಗ್ತಾನೆ. ಈ ರಿನೌನ್ಸ್ಡ್ ಸೊಸೈಟಿ ಆ್ಯಂಡ್ ಬಿಕೇಮ್ ಎ ಹರ್ಮಿಟ್. ಸೊ ಅವರು ಸಮಾಜನ ಏನಿರ್ತೋ ಅದನ್ನು ಬಿಟ್ಟು ಅವರು ಸನ್ಯಾಸಿ ಆಗ್ತಾರೆ. ಸೊ ಈ ಪ್ರೀಚಡ್ 4 ಪ್ರಿನ್ಸಿಪಲ್ಸ್ ಫಾರ್ ಪೀಸ್ಫುಲ್ ಲೈಫ್. ಸೊ ಇವರು ಪಶ್ವನಾಥ್ ಅವ್ರು ಏನು ಮಾಡ್ತಾರೆ, 4 ಪ್ರಿನ್ಸಿಪಲ್ಸ್ನ ಪ್ರೀಚ್ ಮಾಡ್ತಾರೆ. ಸೊ ಯಾವುದಪ್ಪ ಅಂದರೆ ನಾನ್ ವೈಲೆನ್ಸ್, ಟ್ರೂತ್, ಅಸ್ತ್ಯ, ನಾಟ್ ಟು ಸ್ಟೀಲ್, ಕಳ್ಳತನ ಮಾಡಬಾರ್ದು ಅಂತೇಳಿ. ಅಪರಿಗೃಹ, ನಾಟ್ ಟು ಓನ್ ಪ್ರಾಪರ್ಟಿ, ಅಂದರೆ ಪ್ರಾಪರ್ಟಿನ ಇಟ್ಕೊಂಡಿರಬಾರ್ದು, ಆಸ್ತಿ ಹೊಂದಿರಬಾರ್ದು ಅಂತೇಳಿ. ದ 5th ಪ್ರಿನ್ಸಿಪಲ್ ಆಫ್ ಬ್ರಹ್ಮಚಾರ್ಯ ವಾಸ್ ಥಾಟ್ ಬೈ ವರ್ಧಮಾನ ಮಹಾವೀರ. ಸೊ ಲಾಸ್ಟ್ 5th ಪ್ರಿನ್ಸಿಪಲ್ನ ಬ್ರಹ್ಮಚರ್ಯ, ಏನು ಒಂದು ಬ್ರಹ್ಮಚರ್ಯ ಅನ್ನೋದನ್ನು ವರ್ಧಮಾನ ಮಹಾವೀರರು ಪ್ರೀಚ್ ಮಾಡ್ತಾರೆ. ಸೊ ಈಸ್ ದ 24th ತೀರ್ಥಂಕರ. ಸೊ 24th ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ ವಾಸ್ ದ 24th ತೀರ್ಥಂಕರ. So now we know about Vardhamana Mahavira. Was born from 599 to 527 BCE. He was Vardhamana born in Kundala Grama in Vaishali. So ಇವರು ಎಲ್ಲಿ ಹುಡ್ತಾರೆ? ಕುಂಡಲ ಗ್ರಾಮ ಇನ್ ವೈಶಾಲಿ, one of the republics. His father was Siddhartha, ತಂದೆ ಸಿದ್ಧಾರ್ಥ, king of Gantrika tribe. ಸೊ ಇವರು ಯಾರ ಒಂದು ಟ್ರೈಬ್ನ ರಾಜನಾಗಿದ್ದು? ಗ್ರಂಥಿಕ ಅನ್ನೋ ಒಂದು ಟ್ರೈಬ್ನ ರಾಜನಾಗಿದ್ದ ಯಾರು? ಸಿದ್ಧಾರ್ಥ. ಹಿಸ್ ಮದರ್ ವಾಸ್ ತ್ರಿಶಾಲಾ ದೇವಿ, ದ ಪ್ರಿನ್ಸಸ್ ಆಫ್ ರಿಪಬ್ಲಿಕ್ ಆಫ್ ಲಿಂಚಾವಿ. ಸೊ ವರ್ಧಮಾನ ಕುಂಡಲ ಗ್ರಾಮ ವೈಶಾಲಿಯಲ್ಲಿ ಹುಡ್ತಾರೆ. ಅವ್ರ ತಂದೆ ರಾಜರಾಗಿರ್ತಾರೆ ಗ್ರಂಥಿಕಾ ಟ್ರೈಬ್ಗೆ. ಮತ್ತು ತ್ರಿಶಾಲಾ ದೇವಿ ತಾಯಿ, ಶಿ ಈಸ್ ದ ಕ್ವೀನ್ ಆಫ್ ಪ್ರಿನ್ಸಸ್ ಆಫ್ ರಿಪಬ್ಲಿಕ್ ಆಫ್ ಲಿಂಚವಿ. ಸೊ ಅಟ್ ದ ಏಜ್ ಆಫ್ 30, ವರ್ಧಮಾನ ಸೆಟ್ ಔಟ್ ಇನ್ ಸರ್ಚ್ ಆಫ್ ಟ್ರೂತ್ ಆ್ಯಂಡ್ ರಿನೌನ್ಸ್ಡ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಹೌಸ್. ಸೊ ಅವರು 30ನೇ ವಯಸ್ಸಿನಲ್ಲಿ ಅವರು ಸತ್ಯನ ಹುಡ್ಕೊಂಡು ಹೋಗ್ತಾರೆ. ಆ ಒಂದು ಟೈಮಲ್ಲಿ ಅವರು ಫ್ಯಾಮಿಲಿನ ಬಿಟ್ಟು ಅವರು ಸನ್ಯಾಸಿ ಆಗ್ತಾರೆ. ಈ ವಂಡರ್ಡ್ ಫಾರ್ 12 years. ಸೊ 12 ವರ್ಷ. ಸೊ ಫಾರ್ 12 years ಯು ವಂಡರ್ಡ್ ಇನ್ ದ ಕ್ವೆಸ್ಟ್ ಆ್ಯಂಡ್ ಮೆಡಿಟೇಟೆಡ್. ಸೊ ಈ ಒಂದು ಟ್ರೂತನ್ನು ಹುಡುಕೊಂಡು 12 ವರ್ಷ ಅಲ್ದಾಡ್ತಾರೆ ಮತ್ತು ಮೆಡಿಟೇಷನ್ ಮಾಡ್ತಾರೆ. ಈ ಪನಿಷ್ಡ್ ಈಸ್ ಬಾಡಿ ಬೈ ಫಾಸ್ಟಿಂಗ್, ಉಪವಾಸ ಮಾಡೋದ್ರ ಮೂಲಕ ಅವ್ರ ಬಾಡಿನ ಪನಿಷ್ ಮಾಡ್ಕೊತಾರೆ. ಅಟ್ ದ ಏಜ್ ಆಫ್ 42 ಈ ಅಚೀವ್ಡ್ ಎನ್ಲೈಟ್ಮೆಂಟ್, ಕೈವಲ್ಯ. ಸೊ 42ನೇ ವಯಸ್ಸಿಗೆ ಅವರು ಜ್ಞಾನೋದಯವಾಗುತ್ತೆ. ದ ಕೈವಲ್ಯ, ಎನ್ಲೈಟ್ಮೆಂಟ್ ಅಂತೀವಿ. ಸೊ ವರ್ಧಮಾನ ಕಂಟ್ರೋಲ್ ಇಸ್ ಸೆನ್ಸ್ ಆ್ಯಂಡ್ ಅಚೀವ್ಡ್ ಪವರ್ ಓವರ್ ಕಂಫರ್ಟ್ ಆ್ಯಂಡ್ ಪೇಯ್ನ್. ಅವರ ಸೆನ್ಸನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಅವರು ಒಂದು ಕಂಫರ್ಟ್, ಪವರನ್ನು, ಪೇಯ್ನನ್ನು ಅಚೀವ್ ಮಾಡ್ತಾರೆ, ಪವರನ್ನು. ಸೊ ಡ್ಯೂ ಟು ದಿಸ್ ಅಚೀವ್ಮೆಂಟ್ ಈ ಬಿಕೇಮ್ ಟು ಬಿ ನೋನ್ ಆ್ಯಸ್ ಮಹಾವೀರ ಆ್ಯಂಡ್ ಬಿಕೇಮ್ ಎ ಜೀನ. ಸೊ ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಮಹಾವೀರ ಅಂತ ಕರೆದ್ವಿ. ಆ್ಯಂಡ್ ಈಸ್ ಕಾಲ್ಡ್, ಈ ಬಿಕೇಮ್ ಎ ಜೀನ. ಎ ಜೀನ ಈಸ್ ಎ ಒನ್ ಹೂ ಹ್ಯಾಡ್ ಓವರ್ಕಮ್ ಇಸ್ ಸೆನ್ಸ್ ಆ್ಯಂಡ್ ಬಿಕೇಮ್ ವಿಕ್ಟೋರಿಯಸ್. ಸೊ ಸೆನ್ಸನ್ನು ಅವರು ಕಂಟ್ರೋಲಲ್ಲಿ ಇಟ್ಕೊಂಡು ಒಂದು ಗೆಲುವನ್ನ ಸಾಧಿಸ್ತೋರು ಅಂತ ಹೇಳಿ. ಸೊ ಅವರ ಒಂದು ಫಾಲೋವರ್ಸ್ನ ನಾವು ಜೈನ್ಸ್ ಅಂತ ಕರಿತೀವಿ. He spent 30 years, that is the rest of the life, preaching his knowledge to the people around Ganga and Yamuna rivers. He travelled towards West India, preaching his thoughts. He attained Nirvana in his 72nd year in Pavapuri of Bihar. So ಅವರು ನಿರ್ವಾಣ ಅಂದರೆ ಅವರು ಯಾವಾಗ ಒಂದು ಡೆತ್ ಆಗ್ತಾರೆ ಅಂದರೆ 72nd year ಅಂದರೆ 72ನೇ ವಯಸ್ಸಿಗೆ ಅವರು ವಿಧಿವಶರಾಗ್ತಾರೆ ಪವಪುರಿ ಆಫ್ ಬಿಹಾರಲ್ಲಿ. ಸೊ ಅದನ್ನು ನಿರ್ವಾಣ ಅಂತ ಕರಿತೀವಿ. ಸೊ ಪವಪುರಿ ಆಫ್ ಬಿಹಾರ್. ಈ ಥಾಟ್ 5 O's ಆಫ್ ಆ್ಯಂಡ್ 3 ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ನ ಹೇಳ್ತಾರೆ ಯಾರು? ಮಹಾವೀರ. ಸೊ ದ ಲೇಟರ್ ಇಸ್ ಕಾಲ್ಡ್ 3 ರತ್ನಾಸ್. ಸೊ ಅದನ್ನು 3 ರತ್ನಾಸ್ ಅಂತ ಕರೆದ್ರು. ಸೊ ವಿ ನೋ ವಾಟ್ ಆರ್ 5 O's ಆಫ್ ಮಹಾವೀರ. Non-violence, truth, astya, aparigraha, brahmacharya. The 3 ratnas are Samyak Jnana, Samyak Darshana, Samyak Charitra. So these are 3 ratnas. So Jainism does not reject the existence of God completely. So ದೇವರ ಒಂದು ಎಕ್ಸಿಸ್ಟೆನ್ಸ್ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಲಿಲ್ಲ, ಬಟ್ ಅಡ್ವೊಕೇಟೆಡ್ ಎಥಿಸಮ್.
It decides the role of God in the daily affairs of people. It places the God at lower level than ಜೀನ. ಸೊ ಅವರು ಒಂದು ದೇವರನ್ನು ಜೀನಕ್ಕಿಂತ ಲೋವರ್ ಲೆವೆಲಲ್ಲಿ ಇಟ್ಟಿದ್ರು. ಆದರೆ ಕಂಪ್ಲೀಟಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಲಿಲ್ಲ ಕಂಪ್ಲೀಟ್ಲಿ ಗಾಡನ್ನ. ದೇ ಬಿಲೀವ್ ದಟ್ ಎವ್ರಿ ಆ್ಯನಿಮೇಟ್ ಆ್ಯಂಡ್ ಇನ್ಯಾಮಿನೇಟ್ ಥಿಂಗ್ ಪ್ರೋಸೆಸ್ ಎ ಸೋಲ್. ಜೀವ ಇರೋದಿರಲಿ ಇಲ್ದೆಲ್ಲ ಇರಲಿ ಎಲ್ಲರಿಗೂ ಒಂದು ಆತ್ಮ ಇರುತ್ತೆ ಅಂತ ಬಿಲೀವ್ ಮಾಡಿದರು. ಆ್ಯಂಡ್ ಆಲ್ಸೋ ದೇ ಬಿಲೀವ್ ದಟ್ ಪ್ಯೂರಿಫಿಕೇಷನ್ ಆಫ್ ದ ಸೋಲ್ ಕ್ಯಾನ್ ಅಚೀವ್ ಥ್ರೂ ಫ್ರೀಡಮ್ ಫ್ರಮ್ ರೀಬರ್ತ್ ಅಟೈನ್ ನಿರ್ವಾಣ. ಸೊ ನಾವು ಏನು ಒಂದು ಮನುಷ್ಯನ ಅನ್ನೋದು ಆತ್ಮ ಏನಿದೆ ಅದನ್ನು ಪ್ಯೂರಿಫಿಕೇಷನ್ ಮಾಡೋದ್ರ ಮೂಲಕ ನಾವು ಒಂದು ರೀಬರ್ತ್ ಮತ್ತು ಅಟೈನ್ ಮೋಕ್ಷನ ಪಡಿಬೋದು ಅಂತ ಹೇಳ್ತಾರೆ. ಪ್ಯೂರಿಫಿಕೇಷನ್ ಈಸ್ ಪಾಸಿಬಲ್ ಥ್ರೂ ಮೆಡಿಟೇಷನ್. ಸೊ ಯಾವ ರೀತಿ ಪ್ಯೂರಿಫಿಕೇಷನ್ ಪಾಸಿಬಲ್ ಆಗುತ್ತೆ? ಮೆಡಿಟೇಷನ್ ಮಾಡೋದ್ರ ಮೂಲಕ, ಫಾಸ್ಟಿಂಗ್ ಮಾಡೋದ್ರ ಮೂಲಕ. ಸೊ ಪನಿಷಿಂಗ್ ಆಫ್ ದ ಬಾಡಿ ದೇರ್ ಬೈ ಡಿಸ್ಟ್ರಕ್ಷನ್ ಆಫ್ ದ ಬಾಡಿ ದ ಪ್ರೋಸೆಸ್ ಈಸ್ ನೋನ್ ಆ್ಯಸ್ ಸಲ್ಲೇಖನ. ಸೊ ಅಲ್ಲಿ ಮೇನು ಒಂದು ಮೆಡಿಟೇಷನ್ ಮಾಡೋದ್ರ ಮೂಲಕ, ಜ್ಞಾನ, ಫಾಸ್ಟಿಂಗ್ ಉಪವಾಸ ಇರೋದು, ಬಾಡಿನ ಪನಿಷ್ ಮಾಡೋದ್ರ ಮೂಲಕ ಅಂದರೆ ಜ್ಞಾನ ಮಾಡೋದ್ರ ಮೂಲಕ. ಸೊ ನಾವು ಒಂದು ಬಾಡಿ ಏನು ನಮ್ಮ ಒಂದು ಆಸೆ ಇರುತ್ತೆ ಅದರ ಡಿಸ್ಟ್ರಕ್ಷನ್ ಮಾಡೋದ್ರ ಮೂಲಕ ನಾವು ಪ್ಯೂರಿಫಿಕೇಷನ್ ಆಗ್ಬೋದು. ಸೊ ಈ ಒಂದು ಪ್ರೋಸೆಸ್ಸನ್ನು ಸಲ್ಲೇಖನ ಅಂತ ಕರೆದ್ರು. ಇಲ್ಲಿ ದ ಕಾನ್ಸೆಪ್ಟ್ ಆಫ್ ಕರ್ಮ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಫ್ ಜೈನಿಸಮ್. ಕರ್ಮ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ಜೈನಿಸಮಲ್ಲಿ. ಅಕಾರ್ಡಿಂಗ್ ಟು ದಿಸ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಅಟೈನ್ ಸಾಲ್ವೇಷನ್ ಒನ್ಲಿ ಥ್ರೂ ಗುಡ್ ಆ್ಯಂಡ್ ಹೋಲಿ ಆ್ಯಕ್ಟ್ಸ್. ಸೊ ಇದ್ರ ಪ್ರಕಾರ ಏನಪ್ಪ ಅಂದರೆ ಮನುಷ್ಯ ಒಳ್ಳೆತನದಿಂದ ಅವನು ಮೋಕ್ಷನ, ಸೊ ದೇ ಕ್ಯಾನ್ ಅಟೈನ್ ಮೋಕ್ಷ ಅಂದರೆ ಸಾಲ್ವೇಷನ್ ಸಿಗ್ತಾಯಿತ್ತು. ಅಂದರೆ ಒಳ್ಳೆತನ, ಗುಡ್ ಥಾಟ್ಸ್, ಗುಡ್ ವೇವ್ಸಲ್ಲಿ ಹೋಲಿ ಆ್ಯಕ್ಟ್ಸ್ ಮೂಲಕ ಯು ಕ್ಯಾನ್ ಅಟೈನ್ ಸಾಲ್ವೇಷನ್. ಟು ಅಟೈನ್ ಎನ್ಲೈಟ್ಮೆಂಟ್ ದ ಸೋಲ್ ಹ್ಯಾಸ್ ಟು ಅಚೀವ್ ಫ್ರೀಡಮ್ ಫ್ರಮ್ ದ ಬಾಂಡೇಜ್ ಆಫ್ ದ ಬಾಡಿ. ಸೊ ನಾವು ಸಾಲ್ವೇಷನ್ನ ಪಡಿಬೇಕು ಅಥವಾ ಜ್ಞಾನೋದಯ ಪಡಿಬೇಕು ಅಂದರೆ ನಮ್ಮ ಒಂದು ಬಾಡಿಯ ಒಂದು ಬಾಂಡೇಜ್ ಏನಿರುತ್ತೆ ಅದರಿಂದ ಹೊರ ಬರಬೇಕು ಅಂತ ಹೇಳ್ತಾರೆ. ಸೊ ವಿ ಗೆಟ್ ಸಿ ಟೂ ಇಂಪಾರ್ಟೆಂಟ್ ಸೆಕ್ಸ್ ಅಮಾಂಗ್ ಜೈನ್ಸ್. ಸೊ ಎರಡು ರೀತಿಯಾದ ಒಂದು ಪಂಗಡನ ನೋಡ್ತೀವಿ ಅದರಲ್ಲಿ ಜೈನಿಸಮಲ್ಲಿ. ಒಂದು ದಿಗಂಬರ, ಇನ್ನೊಂದು ಶ್ವೇತಾಂಬರಾಸ್. ದ ಸೇಂಟ್ಸ್ ಆ್ಯಂಡ್ ದ ಫಾಲೋವರ್ಸ್ ವೇರ್ ವೈಟ್ ಕ್ಲೋತ್ಸ್ ವೇರ್ ಕಾಲ್ಡ್ ಶ್ವೇತಾಂಬರ್. ಸೊ ಬಿಳೆ ಬಟ್ಟೆನ ಧರಿಸ್ತಾರಲ್ಲ ಅವ್ರನ್ನ ಶ್ವೇತಾಂಬರ್ಸ್ ಅಂತ ಕರೀತಾಯಿದ್ರು. ವೆರಾಸ್ ದ ಸೇಂಟ್ಸ್ ದ ಫಾಲೋವರ್ಸ್ ಡು ನಾಟ್ ವೇರ್ ಎನಿ ಕ್ಲೋತ್ಸ್ ಅವ್ರು ಕಾಲ್ಡ್ ದಿಗಂಬರ್ಸ್. ಸೊ ಯಾರು ಬಟ್ಟೆ ಹಾಕ್ತಾ ಇರಲಿಲ್ಲ ಅವ್ರನ್ನ ದಿಗಂಬರ್ಸ್ ಅಂತ ಕರೀತಾರೆ. ನೋಡಿದ್ದೀರ ಜೈನ ಮುನಿಗಳನ್ನೆಲ್ಲ ನೀವು. ಸೊ ಫಸ್ಟ್ ಜೈನ್ ಕೌನ್ಸಿಲ್ ದ ಪ್ರೀಚಿಂಗ್ಸ್ ಆಫ್ ಮಹಾವೀರ ವರ್ ಕಂಪೈಲ್ಡ್ ಇನ್ 12 ವಾಲ್ಯೂಮ್ಸ್. 12 ವಾಲ್ಯೂಮ್ಸಲ್ಲಿ ದ ಪ್ರೀಚಿಂಗ್ಸ್ ಆಫ್ ಮಹಾವೀರನ ಕಂಪೋಸ್ ಮಾಡಿದ್ದಾರೆ. ದಿಸ್ ವೇರ್ ಕಾಲ್ಡ್ 12 ಅಂಗಾಸ್ ಬೈ ದ ಜೈನ್ಸ್. ಸೊ ಇದನ್ನು 12 ಅಂಗಾಸ್ ಅಂತ ಕರೀತಾರೆ ಜೈನ್ಸಲ್ಲಿ. ದೇ ಆರ್ ಇನ್ ಪರ್ಕ್ರಿತ್ ಲ್ಯಾಂಗ್ವೇಜ್. ವೆರಿ ಅರ್ಲಿ ಎ ಗ್ರೂಪ್ ಆಫ್ ಜೈನ್ಸ್ ಮೈಗ್ರೇಟೆಡ್ ಟು ದ ಸೌತ್ ಡ್ಯೂ ಟು ದ ಫ್ಯಾಮಿನ್ ಇನ್ ಬಿಹಾರ್ ಆ್ಯಂಡ್ ಸೆಟಲ್ ಡೌನ್ ಅಟ್ ಶ್ರಾವಣಬೆಳಗೊಳ. ಸೊ ಇಲ್ಲಿ ಎ ಗ್ರೂಪ್ ಆಫ್ ಜೈನ್ ಏನು ಮಾಡ್ತಾರೆ, ಮೈಗ್ರೇಟ್ ವಲಸೆ ಬರ್ತಾರೆ ಸೌತ್ ಕಡೆ. ಯಾಕೆ ಅಂದರೆ ಬಿಹಾರಲ್ಲಿ ಫೆಮೈನ್ ಇರುತ್ತೆ, ಬರಗಾಲ. ಸೊ ಆ ಟೈಮಲ್ಲಿ ಸಮ್ ಗ್ರೂಪ್ ಆಫ್ ಜೈನ್ಸ್ ವೇರ್ ಕಮ್ ಟು ಶ್ರಾವಣಬೆಳಗೊಳ. ದೇ ಸೆಟಲ್ಡ್ ಇನ್ ಶ್ರಾವಣಬೆಳಗೊಳ. Thus even here Jainism spread and many works were written in Kannada, Telugu and Tamil languages. ಸೊ ಇವತ್ತು ಸಹ ನೀವು ನೋಡ್ತೀರಾ ಶ್ರಾವಣಬೆಳಗೊಳದಲ್ಲಿ ಒಂದು ಜೈನಿಸಮ್ನ ಒಂದು ಏನು ಒಂದು ಥಾಟ್ಸು ರಿಟರ್ನ್ಸ್ ಎಲ್ಲ ಕನ್ನಡದಲ್ಲಿ, ತೆಲುಗು ಮತ್ತು ತಮಿಳ್ ಲ್ಯಾಂಗ್ವೇಜಸಲ್ಲಿ ನಾವು ನೋಡ್ತೀವಿ. ದ ಫೇಮಸ್ ಕನ್ನಡ ಪೊಯೆಟ್ ಪಂಪ, ರನ್ನ, ಜನ್ನ, ಪೊನ್ನ ವೀರ್ ಆಲ್ಸೋ ಜೈನ್ಸ್. ಸೊ ಫೇಮಸ್ ಕನ್ನಡ ಪೊಯೆಟ್ಸ್ ಯಾರಾಗಿದ್ದರು? ಪಂಪ, ರನ್ನ, ಜನ್ನ, ಪೊನ್ನ ಕೇಳಿದಿರಲ್ಲ. ಸೊ ಅವರೆಲ್ಲ ಜೈನರಾಗಿದ್ರಂತೆ. ಸೊ ಈ ರೀತಿ ಜೈನಿಸಮು ಒಂದು ಸ್ಪ್ರೆಡ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಅಷ್ಟೇ ಅಲ್ಲದಲೇ ಒಂದು ಸ್ಥಾಪನೆ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಜೈನಿಸಮ್. ಥ್ಯಾಂಕ್ ಯು ಚಿಲ್ಡ್ರನ್ಸ್.